Dear student, this is differential calculus part. Your syllabus starts with polar coordinates. Let O be a fixed point and OA be a fixed line. P another fixed point, OA another fixed line. Let P be any point on the plane. Join OP. Take OP is equal to R and angle AOP is equal to theta. The point P is represented by the pair R comma theta. Pair R comma theta is called polar coordinates of the point P. The length OP is equal to R is called radius vector, and the angle AOP is equal to theta is called the vectorial angle of the point P. So figure ಏನಾಗಿದೆ, O ಅನ್ನೋದು ಫಿಕ್ಸ್ಡ್ ಪಾಯಿಂಟು, OA ಅನ್ನೋದು ಫಿಕ್ಸ್ಡ್ ಲೈನು, P ಅನ್ನೋದೊಂದು ಪಾಯಿಂಟು. OPನ ಜಾಯಿನ್ ಮಾಡ್ಕೊಳ್ಳಿ. ಆ್ಯಂಗಲ್ AOPನ ಥೀಟಾ ಅಂತ ಇಟ್ಕೊಳ್ಳಿ, OPನ ಆರ್ ಅಂತ ಇಟ್ಕೊಳ್ಳಿ. ಸೊ ಆರನ್ನು ನಾವು ಏನು ಕರಿತೀವಿ, ರೇಡಿಯಸ್ ವೆಕ್ಟರ್ ಅಂತ ಕರಿತೀವಿ. ಥೀಟಾನ ವೆಕ್ಟೋರಿಯಲ್ ಆ್ಯಂಗಲ್ ಅಂತ ಕರಿತೀವಿ. ದ ಲೈನ್ OA ಇಸ್ ಕಾಲ್ಡ್ ದ ಇನಿಷಿಯಲ್ ಲೈನ್. ಅದೇನು ಫಿಕ್ಸ್ಡ್ ಲೈನ್ ಬರ್ತಿದ್ದೀವಲ್ಲ OA, ಅದನ್ನು ಇನಿಷಿಯಲ್ ಲೈನ್ ಅಂತ ಕರಿತೀವಿ. ಆ್ಯಂಡ್ ದ ಫಿಕ್ಸ್ಡ್ ಪಾಯಿಂಟ್ O ಇಸ್ ಕಾಲ್ಡ್ ದ ಪೋಲ್. ಇಲ್ಲಿ ಜನರಲ್ ಓನ ಆರಿಜಿನ್ ಅಂತ ಕರಿತೀವಿ, ಬಟ್ ಇಲ್ಲಿ ನಾವು ಪೋಲ್ ಅಂತ ಕರಿಬೇಕದು. ದ ಸಿಸ್ಟಮ್ ರೆಪ್ರೆಸೆಂಟೆಡ್ ಬೈ ಎ ಪಾಯಿಂಟ್ ಆನ್ ಎ ಪ್ಲೇನ್ ಬೈ ಮೀನ್ಸ್ ಆಫ್ ಪೋಲಾರ್ ಕೋಆರ್ಡಿನೇಟ್ಸ್ ಇಸ್ ಕಾಲ್ಡ್ ದ ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮ್. ಏನು ನಾವು ಫಿಗರನ್ನು ರೆಪ್ರೆಸೆಂಟ್ ಮಾಡಿದ್ದೀವಿ ಒಂದು ಪ್ಲೇನಲ್ಲಿ ಯೂಸಿಂಗ್ ಪೋಲಾರ್ ಕೋಆರ್ಡಿನೇಟ್ಸ್, ಆ ಸಿಸ್ಟಮಿಗೆ ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಹೇಗೆ ನಾವು ಕಟ್ಕೋಬೇಕಂದ್ರೆ, ನೀವು ಎಕ್ಸ್ ಆ್ಯಂಡ್ ವೈ ಯೂಸ್ ಮಾಡಿದ್ರೆ ಕಾರ್ಡಿಷಿಯನ್ ಕೋಆರ್ಡಿನೇಟ್ಸು, ಆರ್ ಆ್ಯಂಡ್ ಥೀಟಾ ಯೂಸ್ ಮಾಡಿದರೆ ಪೋಲಾರ್ ಕೋಆರ್ಡಿನೇಟ್ಸು. ಇಲ್ಲಿ ಆರನ್ನು ರೇಡಿಯಸ್ ವೆಕ್ಟರ್ ಅಂತ ಕರಿತೀವಿ, ಥೀಟಾನ ವೆಕ್ಟೋರಿಯಲ್ ಆ್ಯಂಗಲ್ ಅಂತ ಕರಿತೀವಿ, ಓನ ನಾವು ಪೋಲ್ ಅಂತ ಕರಿತೀವಿ ಆರಿಜಿನ್ನು. ರಿಲೇಷನ್ ಬಿಟ್ವೀನ್ ಕಾರ್ಡಿಷಿಯನ್ ಸಿಸ್ಟಮ್ ಆ್ಯಂಡ್ ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮ್. ಸೊ ಫಿಗರ್ ಅಬ್ಸರ್ವ್ ಮಾಡಿ. ಅಲ್ಲಿ ಲೆಟ್ ಎಕ್ಸ್ ಕಮ ವೈ ವಿತ್ ದ ಕಾರ್ಡಿಷಿಯನ್ ಕೋಆರ್ಡಿನೇಟ್ಸ್ ಆ್ಯಂಡ್ ಪಿ ಆಫ್ ಆರ್ ಕಮ ಥೀಟಾ ವಿತ್ ದ ಪೋಲಾರ್ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ. ಪಾಯಿಂಟ್ ಪಿ ಬರ್ಕೊಂಡಿದ್ದೀವಿ, ಅದರ ಪೋಲಾರ್ ಕೋಆರ್ಡಿನೇಟ್ಸ್ ಆರ್ ಕಮ ಥೀಟಾ, ಕಾರ್ಡಿಷಿಯನ್ ಕೋಆರ್ಡಿನೇಟ್ಸು ಎಕ್ಸ್ ಕಮ ವೈ. ಸೊ ಪಿ ಎಮ್ಮನ್ನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡಿದ್ದೀವಿ ಅಲ್ಲಿ. ಸೊ ಫ್ರಮ್ ದ ಫಿಗರ್ ಕಾಸ್ ಥೀಟಾ ಏನಾಗುತ್ತೆ, ಅಡ್ಜಸೆಂಟ್ ಬೈ ಹೈಪಾರ್ಡನಸ್ಸು. ಅಡ್ಜಸೆಂಟ್ ಸೈಡ್ ಏನಿದೆ ಎಕ್ಸು, ಹೈಪಾರ್ಡನಸ್ ಆರು. ಅಲ್ಲಿ ಎಕ್ಸ್ ಬೆಲೆ ಏನಾಯಿತು, ಆರ್ ಇಂಟು ಕಾಸ್ ಥೀಟಾ. ಅಂದರೆ ಕಾರ್ಡಿಷಿಯನ್ ಕೋಆರ್ಡಿನೇಟ್ಸ್ ಪೋಲಾರ್ ಕೋಆರ್ಡಿನೇಟ್ಸ್ ಹೋದಾಗ ಎಕ್ಸ್ ಬೆಲೆ ಏನಾಗಿರುತ್ತೆ, ಆರ್ ಕಾಸ್ ಥೀಟಾಗೆ ಈಕ್ವಲ್ ಆಗಿರುತ್ತೆ. ಸೈನ್ ಥೀಟಾ ಹೆಂಗೆ ಡಿಫೈನ್ ಮಾಡ್ತಾರೆ, ಆಪೋಸಿಟ್ ಬೈ ಹೈಪಾರ್ಡನಸ್. ಆಪೋಸಿಟ್ ಸೈಡ್ ಈಸ್ ವೈ, ಹೈಪಾರ್ಡನಸ್ ಈಸ್ ಆರ್. ಸೈನ್ ಥೀಟಾ ಈಸ್ ಈಕ್ವಲ್ ಟು y by r, which implies y is equal to r into sin theta. ಸೊ 1 and 2ನ ಸ್ಕ್ವೇರಿಂಗ್ ಆ್ಯಂಡ್ ಆಡಿಂಗ್ ಮಾಡಿ, ಅಲ್ಲಿಗೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ಸ್ಕ್ವೇರಿಂಗ್ ಆ್ಯಂಡ್ ಆಡಿಂಗ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಆರ್ ಸ್ಕ್ವೇರ್ ಕಾಮನ್ ಬರುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಐ ಸ್ಕ್ವೇರ್ ಥೀಟಾ ಈಸ್ 1. ಅಲ್ಲಿಗೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಆರ್ ಆರ್ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಬೈ ಟೇಕಿಂಗ್ 2/1 ಸೆಕೆಂಡ್ ಈಕ್ವೇಷನನ್ನು ಫಸ್ಟ್ ಈಕ್ವೇಷನ್ ಡಿವೈಡ್ ಮಾಡಿದರೆ ಆರ್ ಆರ್ ಕ್ಯಾನ್ಸಲ್ ಆಗಿ ಸೈನ್ ಬೈ ಕಾಸ್ ಇಸ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ವೈ ಬೈ ಎಕ್ಸ್, ದಟ್ ಇಂಪ್ಲಸ್ ಥೀಟಾ ಈಕ್ವಲ್ಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಸೊ ಇಲ್ಲೇನು ನಾವು ಕಟ್ಕೊಳ್ಳಿ, ಆರ್ ಬೆಲೆ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಆಗಿರುತ್ತೆ, ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ನಾವು ಆರನ್ನು ಅಲ್ಲೇನು ಹೇಳಿದೆ, ರೇಡಿಯಸ್ ವೆಕ್ಟರ್ ಅಂತ ಹೇಳಿದೆ, ಬಟ್ ನಮಗೇನು ಗೊತ್ತಿದೆ, ಆರ್ ಅಂದರೆ ಅದು ಮಾಡ್ಯುಲಸ್ ಅಂತಲೇ ಕರಿತೀವಿ, ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೀವು ಇಂಪಾರ್ಟೆಂಟಾಗಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಎಕ್ಸ್ ಬೆಲೆ ಆರ್ ಕಾಸ್ ಥೀಟಾಗೆ ಈಕ್ವಲ್ಲು, ವೈ ಬೆಲೆ ಆರ್ ಸೈನ್ ಥೀಟಾಗೆ ಈಕ್ವಲ್ಲು. ಈಗ ನಮಗೆ ಕಾರ್ಟೀಷಿಯನ್ ಈಕ್ವೇಷನ್ ಗೊತ್ತಿದೆ, ಎಕ್ಸ್ ಆ್ಯಂಡ್ ವೈ ಯೂಸ್ ಮಾಡಿ ಈಕ್ವೇಷನ್ ಬರೆದ್ರೆ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ವೈ ಈಸ್ ಈಕ್ವಲ್ ಟು 4ax, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೊ ಬರೆದ್ರೆ ಅವೆಲ್ಲವೂ ಕೂಡ ಕಾರ್ಟೀಷಿಯನ್ ಈಕ್ವೇಷನ್ಸ್. ಆರು ಥೀಟಾ ಯೂಸ್ ಮಾಡಿ ಬರೆದ್ರೆ ಅದು ಪೋಲಾರ್ ಈಕ್ವೇಷನ್ಸ್ ಅಂತ ಕರಿತೀವಿ. ವಿ ನೋ ದಟ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಎನ್ ಈಕ್ವೇಷನ್ ಇನ್ ಕಾರ್ಟೀಷಿಯನ್ ಫಾರಮ್. The equation r equals f of theta is called polar equation. So y is equal to f of x ಕಾರ್ಟೀಷಿಯನ್ ಫಾರ್ಮ್ ಅಂತ ಕರಿತೀವಿ, r is equal to f of theta ನ ಪೋಲಾರ್ ಈಕ್ವೇಷನ್ ಅಂತ ಕರಿತೀವಿ. ನೋಟ್ 1, ದ ವೆಕ್ಟೋರಿಯಲ್ ಆ್ಯಂಗಲ್ ಥೀಟಾ ಇಸ್ ಮೆಜರ್ಡ್ ಆಲ್ವೇಸ್ ಇನ್ ದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ನೀವು ಥೀಟಾ ಮೆಜರ್ ಮಾಡಬೇಕಾದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಯೂಸ್ ಮಾಡಿ. ದ ರೇಡಿಯಸ್ ವೆಕ್ಟರ್ ಈಸ್ ಆಲ್ವೇಸ್ ಟೇಕನ್ ಟು ಬಿ ಪಾಸಿಟಿವ್. ಆರ್ ವ್ಯಾಲ್ಯೂ ಯಾವಾಗಲೂ ಪಾಸಿಟಿವ್ ಅಂತಲೇ ತೊಗೋಬೇಕು ನಾವು.
ನೆಕ್ಸ್ಟ್ ಇದು ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಟ್ಯಾಂಜೆಂಟ್ ಅಟ್ ಎ ಪಾಯಿಂಟ್ ಆನ್ ದ ಕರ್ವ್. ಅಂದರೆ ಒಂದು ಕರ್ವಿಗೆ ನಾವೇನು ಮಾಡಬೇಕು, ಒಂದು ಟ್ಯಾಂಜೆಂಟ್ ಡ್ರಾ ಮಾಡಬೇಕು ಮತ್ತು ರೇಡಿಯಸ್ ವೆಕ್ಟರ್ ಡ್ರಾ ಮಾಡಬೇಕು. ಸೊ ರೇಡಿಯಸ್ ವೆಕ್ಟರು ಮತ್ತು ಟ್ಯಾಂಜೆಂಟಿಗಿರೋ ಆ್ಯಂಗಲನ್ನು ನಾವು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಟ್ಯಾಂಜೆಂಟ್ ಅಟ್ ಎ ಪಾಯಿಂಟ್ ಆನ್ ದ ಕರ್ವ್. ಫಿಗರ್ ಅಬ್ಸರ್ವ್ ಮಾಡಿ, ಅಲ್ಲಿ ಓ ಎ ಒಂದು ಲೈನ್ ಬರ್ಕೊಂಡಿದ್ದೀವಿ, ಓ ಪಿ ಇನ್ನೊಂದು ಲೈನ್ ಬರ್ಕೊಂಡಿದ್ದೀವಿ. ಸೊ ಆರ್ ಇಸ್ ಈಕ್ವಲ್ ಟು ಎಫ್ ಆಫ್ ಥೀಟಾ ಅನ್ನೋದು ಒಂದು ಕರ್ವು. ಆ ಕರ್ವಿಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ದೀನಿ. ಆ ಟ್ಯಾಂಜೆಂಟು ಓ ಎನ ಟಿ ಎನ್ನ ಪಾಯಿಂಟಲ್ಲಿ ಕಟ್ ಮಾಡಿದೆ. ಸೊ ಇಲ್ಲೇನಾಯಿತು, ಪಿ ಟಿ ಈಸ್ ದ ಟ್ಯಾಂಜೆಂಟ್, ಓ ಪಿ ಈಸ್ ದ ರೇಡಿಯಸ್ ವೆಕ್ಟರ್. ಸೊ ಅಲ್ಲಿ ಆ್ಯಂಗಲ್ ಓ ಪಿ ಟಿ, ಆ್ಯಂಗಲ್ ಓ ಪಿ ಟಿ ಏನಿದೆಯೋ ಅದು ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಟ್ಯಾಂಜೆಂಟ್. ಲೆಟ್ ದ ಪೋಲಾರ್ ಕರ್ವ್ ಬಿ ಆರ್ ಈಕ್ವಲ್ಸ್ ಎಫ್ ಆಫ್ ಥೀಟಾ. ಪೋಲಾರ್ ಕರ್ವನ್ನು ಆರ್ ಇಸ್ ಈಕ್ವಲ್ ಎಫ್ ಆಫ್ ಥೀಟಾ ಅಂತ ಬರ್ಕೊಳ್ಳಿ. ಲೆಟ್ ಪಿ ಆಫ್ ಆರ್ ಕಮಾ ಥೀಟಾ ಬಿ ಎ ಪಾಯಿಂಟ್ ಆನ್ ದ ಕರ್ವ್. ಕರ್ವ್ ಮೇಲೆ ಒಂದು ಪಾಯಿಂಟ್ ತಗೊಳ್ಳಿ, ಪೋಲಾರ್ ಕೋಆರ್ಡಿನೇಟ್ಸ್ ಇರೋದು. ಲೆಟ್ ಪಿ ಟಿ ಬಿ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಟ್ ದ ಪಾಯಿಂಟ್ ಪಿ. ಸೊ ಪಾಯಿಂಟ್ ಪಿಯಲ್ಲಿ ನಾವು ಪಿ ಟಿನ ಟ್ಯಾಂಜೆಂಟ್ ಡ್ರಾ ಮಾಡಿದ್ದೀವಿ. ಲೆಟ್ ಆ್ಯಂಗಲ್ ಪಿ ಟಿ ಎ ಈಸ್ ಈಕ್ವಲ್ ಟು ಝೈ and the angle between the radius vector and the tangent be phi. So radius vector ಮತ್ತು angle between tangent ಏನು ತಗೊಳ್ಳಿ, phi ಇಟ್ಕೊಳ್ಳಿ. that is angle OPT is equal to phi. Let x comma y be the Cartesian coordinates of the point P. Cartesian coordinates ನಮ್ಗೆ ಗೊತ್ತಿದೆ x comma y. Then we have x is equal to r cos theta, y is equal to r sin theta. ನಾವು r ಅಂದರೆ ಏನು ಬರ್ಕೊಂಡಿದ್ದೀವಿ, ಎಫ್ ಆಫ್ ಥೀಟಾ. ಸೊ x is equal to f of theta into cos theta, y equals f of theta into sin theta. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದರೆ dx by d theta ಈಕ್ವಲ್ಸ್, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ, ಅಲ್ಲಿ ಎಫ್ ಆಫ್ ಥೀಟಾ ಆಗಿ ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಎಫ್ ಡ್ಯಾಶ್ ಆಫ್ ಥೀಟಾ. ಅದೇ ರೀತಿ ವೈನ ಡಿಫ್ರೆನ್ಷಿಯೇಟ್ ಮಾಡಿ, ಡಿ ವೈ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಎಫ್ ಆಫ್ ಥೀಟಾ ಇಂಟು ಸೈನ್ ಥೀಟಾಗೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಎಫ್ ಡ್ಯಾಶ್ ಆಫ್ ಥೀಟಾ. ವಿ ನೋ ದಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಏನು, ಟ್ಯಾನ್ ಥೀಟಾ ಇಸ್ ದ ಸ್ಲೋಪ್ ಅಂತ ಕರಿತೀವಿ. ಬಟ್ ಇಲ್ಲಿ ನಾವು ಝೈ ಯೂಸ್ ಮಾಡಿದ್ದೀವಿ. ವಿ ನೋ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಪಿ ಟಿ ಇಸ್ ಈಕ್ವಲ್ ಟು ಟ್ಯಾನ್ ಝೈ. ಸೊ ಅಲ್ಲಿಗೆ ಏನಾಗುತ್ತೆ, ಬಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಡಿ ವೈ ಬೈ ಡಿ ಎಕ್ಸ್. ನಮಗೆ ಪಿ ಯು ಸಿಯಲ್ಲಿ ಗೊತ್ತಿದೆ ನಮಗೆ ಸ್ಲೋಪ್ ಡಿ ವೈ ಬೈ ಡಿ ಎಕ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಝೈ. ಝೈ ಏನಾಗುತ್ತೆ, ಇದು ಎಕ್ಸ್ಟೀರಿಯರ್ ಆ್ಯಂಗಲ್. ಅದು ಎಕ್ಸ್ಟೀರಿಯರ್ ಆ್ಯಂಗಲ್ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ಟು ಇಂಟೀರಿಯರ್ ಆ್ಯಂಗಲ್ಸ್. ಅಲ್ಲಿಗೆ ಥೀಟಾ ಪ್ಲಸ್ ಪೈ ಆಯಿತು. ಅದು ರೈಟ್ ಹ್ಯಾಂಡ್ ಸೈಡು ಟ್ಯಾನ್ ಆಫ್ ಎ ಪ್ಲಸ್ ಬಿ ಆಯಿತು. ಡಿ ವೈ ಬೈ ಡಿ ಎಕ್ಸ್ ಹೆಂಗೆ ಬರಿಬೋದು, ಡಿ ವೈ ಬೈ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ ವಿಚ್ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಥೀಟಾ ಪ್ಲಸ್ ಪೈ. ಸೊ ಅಲ್ಲಿಗೆ ಏನಾಗುತ್ತದು, ಸಬ್ಸ್ಟಿಟ್ಯೂಟ್ ಮಾಡಿ ಡಿ ಎಕ್ಸ್ ಬೈ ಡಿ ಥೀಟಾ ಮತ್ತು ಡಿ ವೈ ಬೈ ಡಿ ಥೀಟಾನ. ಡಿ ವೈ ಬೈ ಡಿ ಥೀಟಾ ಏನಿದೆ, ಎಫ್ ಆಫ್ ಥೀಟಾ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಎಫ್ ಡ್ಯಾಶ್ ಆಫ್ ಥೀಟಾ ಡಿವೈಡೆಡ್ ಬೈ ಮೈನಸ್ ಎಫ್ ಆಫ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಎಫ್ ಡ್ಯಾಶ್ ಆಫ್ ಥೀಟಾ ಇಂಟು ಕಾಸ್ ಥೀಟಾ ವಿಚ್ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಥೀಟಾ ಪ್ಲಸ್ ಪೈ. ಸೊ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಏನು ಮಾಡಿ, ಎಫ್ ಡ್ಯಾಶ್ ಆಫ್ ಥೀಟಾ ಇಂಟು ಕಾಸ್ ಥೀಟಾ ಕಾಮನ್ ತೆಗಿರಿ. ಎಫ್ ಡ್ಯಾಶ್ ಆಫ್ ಥೀಟಾ ಮತ್ತು ಕಾಸ್ ಥೀಟಾ ಕಾಮನ್ ತೊಗೊಂಡ್ರೆ ಫಸ್ಟ್ ಟರ್ಮ್ ಏನಾಗುತ್ತೆ, ಎಫ್ ಥೀಟಾ ಬೈ ಎಫ್ ಡ್ಯಾಶ್ ಆಫ್ ಥೀಟಾ ಪ್ಲಸ್ ಸೆಕೆಂಡ್ ಟರ್ಮು ಸೈನ್ ಥೀಟಾ ಬೈ ಕಾಸ್ ಥೀಟಾ ನ್ಯೂಮರೇಟರಲ್ಲಿ. ಡಿನಾಮಿನೇಟರಲ್ಲಿ ಎಫ್ ಡ್ಯಾಶ್ ಆಫ್ ಥೀಟಾ ಕಾಸ್ ಥೀಟಾ ಕಾಮನ್ ತೊಗೊಂಡ್ರೆ ಸೊ ಫಸ್ಟ್ ಸೆಕೆಂಡ್ ಟರ್ಮ್ ಬರ್ಕೊಳ್ಳಿ ಪಾಸಿಟಿವ್, ಅದು 1 ಮೈನಸ್ ಅಲ್ಲಿಗೆ ಏನಾಗುತ್ತದು ಎಫ್ ಥೀಟಾ ಬೈ ಎಫ್ ಡ್ಯಾಶ್ ಆಫ್ ಥೀಟಾ ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೈನ್ ಬೈ ಕಾಸ್ ಅಂದರೆ ಏನಾಗುತ್ತೆ, ಟ್ಯಾನ್ ಥೀಟಾ ತಾನೆ, ಟ್ಯಾನ್ ಥೀಟಾ ಪ್ಲಸ್ ಎಫ್ ಆಫ್ ಥೀಟಾ ಬೈ ಎಫ್ ಡ್ಯಾಶ್ ಆಫ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಎಫ್ ಆಫ್ ಥೀಟಾ ಎಫ್ ಡ್ಯಾಶ್ ಆಫ್ ಥೀಟಾ ಇಂಟು ಟ್ಯಾನ್ ಥೀಟಾ. ಸೊ ಟ್ಯಾನ್ ಆಫ್ ಥೀಟಾ ಪ್ಲಸ್ ಪೈ ಏನಾಗುತ್ತೆ, ಟ್ಯಾನ್ ಥೀಟಾ ಪ್ಲಸ್ ಟ್ಯಾನ್ ಪೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಥೀಟಾ ಇಂಟು ಟ್ಯಾನ್ ಪೈ. ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ನೀವು ಅಲ್ಲಿ ಈಕ್ವೇಟ್ ಮಾಡಿದಾಗ ಏನಾಗುತ್ತೆ ನಮಗೆ ವ್ಯಾಲ್ಯೂಸ್ಗಳು, ಟ್ಯಾನ್ ಪೈ ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಟ್ಯಾನ್ ಪೈ ಈಸ್ ಈಕ್ವಲ್ ಟು ಎಫ್ ಆಫ್ ಥೀಟಾ ಬೈ ಎಫ್ ಡ್ಯಾಶ್ ಆಫ್ ಥೀಟಾಗೆ ಈಕ್ವಲ್ ಆಯಿತು. ಸೊ ಎಫ್ ಆಫ್ ಥೀಟಾ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಥೀಟಾ ಇಂಟು ಟ್ಯಾನ್ ಪೈ. ಬಟ್ ಎಫ್ ಆಫ್ ಥೀಟಾ ಅಂದರೆ ಏನು, ಆರ್ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಥೀಟಾ ಇಂಟು
tan pi. ಸೊ ನಾವು r is equal to f of theta, ಆರನ್ನು ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫ್ರೆನ್ಷಿಯೇಟ್ ಮಾಡಿದರೆ dr by d theta is equal to f dash of theta. ಸೊ ಅಲ್ಲಿ ಏನಾಗುತ್ತೆ ಎಫ್ ಡ್ಯಾಶ್ ಆಫ್ ಥೀಟಾ ಏನಾಯಿತು, ಎಫ್ ಡ್ಯಾಶ್ ಆಫ್ ಥೀಟಾ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಟ್ಯಾನ್ ಪೈ, ಆರ್ ಡಿ ಆರ್ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಆರ್ ಬೈ ಟ್ಯಾನ್ ಪೈ. ಎಫ್ ಡ್ಯಾಶ್ ಆಫ್ ಥೀಟಾ ಅದಕ್ಕೆ ಈಕ್ವಲ್ ಟು ಡಿ ಆರ್ ಬೈ ಡಿ ಥೀಟಾಗೆ ಈಕ್ವಲ್ ಆಯಿತು. ಬಟ್ ಎಫ್ ಡ್ಯಾಶ್ ಆಫ್ ಥೀಟಾ ಅದಕ್ಕೆ ಈಕ್ವಲ್ ಆಯಿತು ಆರ್ ಬೈ ಟ್ಯಾನ್ ಪೈಗೆ ಈಕ್ವಲ್ ಆಯಿತು. ಹಾಗೆ ಡಿ ಆರ್ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಆರ್ ಬೈ ಟ್ಯಾನ್ ಪೈ, ಅಥವಾ ಟ್ಯಾನ್ ಪೈ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಟ್ಯಾನ್ ಥೀಟಾ ಟ್ಯಾನ್ ಪೈ ಈಕ್ವಲ್ಸ್ ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಸೊ ಅಲ್ಲಿಗೆ ಟ್ಯಾನ್ ಪೈ the angle between the radius vector and the tangent of a given curve is given by tan pi equals r into d theta by dr. ಇವು ಪ್ರಾಬ್ಲಮ್ಸ್ಗಳು. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಟ್ಯಾಂಜೆಂಟ್ ದ ಫಾಲೋಯಿಂಗ್ ಕರ್ವ್ಸ್. r is equal to a into 1 minus cos theta. ಸೊ ಡಿಫ್ರೆನ್ಷಿಯೇಟ್ ಮಾಡಿ, ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫ್ರೆನ್ಷಿಯೇಟ್ ಮಾಡಿ. ಡಿ ಆರ್ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಎ ಇಂಟು ಒನ್ನಿಗೆ 0, ಕಾಸಿಗೆ ಮೈನಸ್ ಬರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಥೀಟಾ ಆಯಿತು. ಸೊ ಡಿ ಆರ್ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಏನಾಯಿತು, ಎ ಇಂಟು ಸೈನ್ ಥೀಟಾ. ಸೊ ನಮಗೆ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್ ಫಾರ್ಮುಲಾ ಏನು, ಟ್ಯಾನ್ ಪೈ ಈಕ್ವಲ್ಸ್ ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಸೊ ಆರ್ ಅಂದ್ರೇನು, ಎ ಇಂಟು 1 ಮೈನಸ್ ಕಾಸ್ ಥೀಟಾ, ಡಿ ಥೀಟಾ ಬೈ ಡಿ ಆರ್ ಬೈ ಡಿ ಥೀಟಾಗೆ ರೆಸಿಪ್ರೋಕಲ್ ತಗೊಳ್ಳೋದು 1 ಬೈ ಎ ಇಂಟು ಸೈನ್ ಥೀಟಾ. ಸೊ ಟ್ಯಾನ್ ಪೈ ಈಕ್ವಲ್ಸ್ ಎ ಕ್ಯಾನ್ಸಲ್ ಮಾಡಿ, 1 ಮೈನಸ್ ಕಾಸ್ ಥೀಟಾ ಅಂದರೆ ಏನಾಗುತ್ತೆ, 2 ಸೈನ್ ಸ್ಕ್ವೇರ್ ಥೀಟಾ ಬೈ 2, ಡಿನಾಮಿನೇಟರ್ ಸೈನ್ ಥೀಟಾನ 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2 ಬರೀರಿ. 2 ಕ್ಯಾನ್ಸಲ್ ಆಯಿತು, 1 ಸೈನ್ ತೆಗೀರಿ, ಉಳಿಯೋದೇನು ಸೈನ್ ಬೈ ಕಾಸ್. ಸೈನ್ ಬೈ ಕಾಸ್ ಏನಾಯಿತು, ಟ್ಯಾನ್ ಥೀಟಾ ಬೈ 2. ಸೊ ಅಲ್ಲಿ ಎರಡು ಕಡೆ ಟ್ಯಾನ್ ಹೋದರೆ ಪೈ ಬೆಲೆ ಏನು ಉಳಿದು, ಥೀಟಾ ಬೈ 2. ಸೊ ಪೈ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಟ್ಯಾಂಜೆಂಟ್. ನೆಕ್ಸ್ಟ್ ಪ್ರಾಬ್ಲಮ್, ಆರ್ ಟು ದ ಪವರ್ ಆಫ್ ಎನ್ ಈಕ್ವಲ್ಸ್ ಎ ಟು ದ ಪವರ್ ಆಫ್ ಎನ್ ಇಂಟು ಸಿಕೆಂಟ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ. ಕೊಟ್ಟಿರೋಕ್ಕವರು ಬರ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫ್ರೆನ್ಷಿಯೇಟ್ ಮಾಡಿದರೆ ಆರ್ ಟು ದ ಪವರ್ ಆಫ್ ಎನ್ನಿಗೆ ಏನಾಗುತ್ತೆ, ಎನ್ ಇಂಟು ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಫರ್ದರ್ ಆರಿಗೆ ಡಿಫ್ರೆನ್ಸಿಯೇಷನು ಡಿ ಆರ್ ಬೈ ಡಿ ಥೀಟಾ ಈಕ್ವಲ್ಸ್ ಎ ಟು ದ ಪವರ್ ಆಫ್ ಎನ್ ಇಂಟು ಸಿಕೆಂಟಿಗೇನು ಸಿಕೆಂಟ್ ಇಂಟು ಟ್ಯಾನ್ ಹಾಗಾಗ್ಬಿಟ್ಟು ಸಿಕೆಂಟ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ ಇಂಟು ಟ್ಯಾನ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ, ಮತ್ತು ಎನ್ ಥೀಟಾಗೆ ಡಿಫ್ರೆನ್ಸಿಯೇಷನ್ನು ಎನ್. ಎರಡು ಕಡೆ ಎನ್ ಕ್ಯಾನ್ಸಲ್ ಮಾಡಿ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಹೆಂಗೆ ಬರಿಬೋದು ಅಂದರೆ ಆರ್ ಟು ದ ಪವರ್ ಆಫ್ ಎನ್ ಬೈ ಆರ್ ಅಂತ ಬರಿಬೋದು. ಆರ್ ಟು ದ ಪವರ್ ಆಫ್ ಎನ್ ಬೈ ಆರ್ ಇಂಟು ಡಿ ಆರ್ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು, ಇಲ್ಲೇನಾಗುತ್ತೆ ಎ ಟು ದ ಪವರ್ ಆಫ್ ಎನ್ ಇಂಟು ಸಿಕೆಂಟ್ ಎನ್ ಥೀಟಾ ಪ್ಲಸ್ ಆಲ್ಫಾ ಅಂದರೆ ಏನಾದರೂ ಕೊಟ್ಟಿರೋ ಕರ್ವು ಎ ಟು ದ ಪವರ್ ಆಫ್ ಎನ್, ಆರ್ ಟು ದ ಪವರ್ ಆಫ್ ಎನ್. ಅದಿಷ್ಟಕ್ಕೆ ಆರ್ ಟು ದ ಪವರ್ ಆಫ್ ಎನ್ ಬರೀರಿ. ಆರ್ ಟು ದ ಪವರ್ ಆಫ್ ಎನ್ ಇಂಟು ಟ್ಯಾನ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ. ಎರಡು ಕಡೆ ಆರ್ ಟು ದ ಪವರ್ ಆಫ್ ಎನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಉಳಿದಿದ್ದೇನು 1 ಬೈ ಆರ್ ಇಂಟು ಡಿ ಆರ್ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ ಆಯಿತು. ಟ್ಯಾನ್ ಪೈ ಫಾರ್ಮುಲಾ ಬರ್ಕೊಳ್ಳಿ. ಟ್ಯಾನ್ ಪೈ ಏನು, ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಸೊ ಡಿ ಥೀಟಾ ಬೈ ಡಿ ಆರ್ ಏನೋ ರೆಸಿಪ್ರೋಕಲ್ ತೊಗೋಬೇಕು ತಾನೆ ನೀವು. ಅವ್ರಿಗೆ ಏನಾಗ್ತದೆ 1 ಬೈ ಆರ್ ಇಂಟು ಟ್ಯಾನ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ. ಆರ್ ತೆಗೆದ್ಬಿಡಿ. ಟ್ಯಾನ್ ಅಂದರೆ 1 ಬೈ ಟ್ಯಾನ್ ಏನಾಗುತ್ತೆ, ಕಾರ್ಟಿಗೆ ಈಕ್ವಲ್ಲು. ಸೊ ಟ್ಯಾನ್ ಪೈ ಇಸ್ ಈಕ್ವಲ್ ಟು ಕಾರ್ಟ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ. ನಾವೇನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡು ಟ್ಯಾನ್ ಇರೋದ್ರಿಂದ ಟ್ಯಾನನ್ನು ಕಾರ್ಟಿಗೆ ಕನ್ವರ್ಟ್ ಮಾಡಿದ್ರೆ ಕಾರ್ಟ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾರ್ಟ್ ಥೀಟಾ. ಹಾಗಾಗಿ ಅದೇನಾಗುತ್ತೆ, ಕನ್ವರ್ಟ್ ಮಾಡಿದರೆ ಕಾರ್ಟ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ ಇದೆ. ಕಾರ್ಟ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ ಹೆಂಗೆ ಬರೀರಿ ನೀವು, ಟ್ಯಾನ್ ಆಫ್ ಪೈ ಬೈ 2 ಮೈನಸ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ. ಅಲ್ಲಿ ಆಲ್ಫಾ ಇದೆ, ಅಲ್ಲಿ ಟ್ಯಾನ್ ಆಫ್ ಪೈ ಬೈ 2 ಮೈನಸ್ ಆಫ್ ಎನ್ ಥೀಟಾ ಪ್ಲಸ್ ಆಲ್ಫಾ. ಟ್ಯಾನ್ ತೆಗಿರಿ, ಅಲ್ಲಿ ಪೈ ಬೆಲೆ ಏನು ಉಳೀತು, ಪೈ ಇಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ ಎನ್ ಥೀಟಾ ಪ್ಲಸ್ ಆಲ್ಫಾ. ಮೂರನೇದು 2a ಬೈ ಆರ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ. ಸೊ 2a ಹಾಗೆ ಇಟ್ಕೊಳ್ಳಿ. 1 ಬೈ ಆರಿಗೆ ಏನಾಗುತ್ತೆ, ಮೈನಸ್ 1 ಬೈ ಆರ್ ಸ್ಕ್ವೇರ್. ಫರ್ದರ್ ಆರಿಗೆ ಡಿ ಆರ್ ಬೈ ಡಿ ಥೀಟಾ.
ರೈಟ್ ಹ್ಯಾಂಡ್ ಸೈಡ್ ಏನಾಯಿತು 1ಗೆ 0 ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ, ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಥೀಟಾ ಆಯಿತು. ಸೊ ಡಿ ಥೀಟಾ ಬೈ ಡಿ ಆರ್ ಏನಾಗುತ್ತೆ ಮೈನಸ್ 2a ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಸೈನ್ ಥೀಟಾ. ಸೊ ಟ್ಯಾನ್ ಪೈ ತಗೊಳ್ಳಿ, ಟ್ಯಾನ್ ಪೈ ಏನಾಯಿತು ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್ ಅಂದ್ರೇನು ಮೈನಸ್ 2a ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಸೈನ್ ಥೀಟಾ. ಸೊ ಅಲ್ಲಿಗೆ ಟ್ಯಾನ್ ಪೈ ಇಸ್ ಈಕ್ವಲ್ ಟು ಒಂದು ಆರ್ ತೆಗೆದುಬಿಡಿ ಮತ್ತು ಆರ್ ಬೆಲೆ ರೀಸಬ್ಸ್ಟಿಟ್ಯೂಟ್ ಮಾಡಿದರೆ ಆರ್ ಬೆಲೆ ಅಂದರೆ 2a ಬೈ 1 ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. 2a ತೆಗಿರಿ, ಅಲ್ಲಿಗೆ 1 ಮೈನಸ್ ಕಾಸ್ ಥೀಟಾ ನ್ಯೂಮರೇಟರಿಗೆ ಹೋಯಿತು, ಮೈನಸ್ ಆಫ್ 1 ಮೈನಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ. 1 ಮೈನಸ್ ಕಾಸ್ ಥೀಟಾ ಅಂದ್ರೇನು 2 ಸೈನ್ ಸ್ಕ್ವೇರ್ ಥೀಟಾ ಬೈ 2, ಸೈನ್ ಥೀಟಾ ಅಂದ್ರೇನು 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. 2 ಕ್ಯಾನ್ಸಲ್ ಮಾಡಿ ಸೈನ್ ತೆಗಿರಿ, ಅಲ್ಲಿ ಸೈನ್ ಬೈ ಕಾಸ್ ಏನಾಗುತ್ತೆ ಟ್ಯಾನ್ ಥೀಟಾ ಬೈ 2. ಸೊ ಮೈನಸ್ ಟ್ಯಾನ್ ಥೀಟಾ ಬೈ 2ನ ನಾವೇನು ಬರೀಬೋದು ಟ್ಯಾನ್ ಆಫ್ ಮೈನಸ್ ಥೀಟಾ ಬೈ 2 ಅಂತ ಬರೀಬೋದು. ಸೊ ಅಲ್ಲಿಗೆ ಟ್ಯಾನ್ ಕ್ಯಾನ್ಸಲ್ ಆದರೆ ಪೈ ಈಸ್ ಈಕ್ವಲ್ ಟು ಮೈನಸ್ ಥೀಟಾ ಬೈ 2 ಅಂತನಾದರೂ ಬರೀರಿ, ಅಥವಾ ಟ್ಯಾನ್ ಆಫ್ ಪೈ ಮೈನಸ್ ಥೀಟಾ ಬೈ 2 ಬರೆದ್ರು ಆನ್ಸರೇ ಅದು. ಎರಡಕ್ಕೂ ಸೇಮ್ ಆನ್ಸರ್ ಬರುತ್ತೆ ಇದು. ನೆಕ್ಸ್ಟ್ 4ನೇ ಪ್ರಾಬ್ಲಮ್ಮು, ಎ ಈಸ್ ಈಕ್ವಲ್ ಟು ಆರ್ ಇಂಟು 1 ಪ್ಲಸ್ ಕಾಸ್ ಥೀಟಾ. ಸೊ 1 ಪ್ಲಸ್ ಕಾಸ್ ಥೀಟಾ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆರ್ ಬೆಲೆ ಏನಾಗುತ್ತೆ ಎ ಬೈ 1 ಪ್ಲಸ್ ಕಾಸ್ ಥೀಟಾ. ಸೊ ಡಿ ಆರ್ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಎ ಹಾಗೆ ಡಿದು 1 ಬೈ ಎಕ್ಸ್ ಇದ್ದಂಗೆ 1 ಬೈ ಎಕ್ಸಿಗೆ ಏನು ಬರೀತೀರ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಹಾಗಾಗಿ ಏನಾಗುತ್ತೆ ಇದು ಮೈನಸ್ 1 ಬೈ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಫರ್ದರ್ 1ಗೆ 0 ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ. ಅಲ್ಲಿಗೆ ಡಿ ಆರ್ ಬೈ ಡಿ ಥೀಟಾ ಏನಾಯಿತು ಎ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ 1 ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಬಟ್ ಎ ಬೈ 1 ಪ್ಲಸ್ ಕಾಸ್ ಥೀಟಾ ಅಂದ್ರೇನು ಆರ್ ಇಂಟು ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಸೊ ಟ್ಯಾನ್ ಪೈ ಏನಾಗುತ್ತೆ ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಅಲ್ಲಿಗೆ ಆರ್ ಇಂಟು ಸೈನ್ ಥೀಟಾ ಡಿ ಥೀಟಾ ಬೈ ಡಿ ಆರ್ ಏನಾಗುತ್ತೆ 1 ಪ್ಲಸ್ ಕಾಸ್ ಥೀಟಾ ಬೈ ಆರ್ ಸೈನ್ ಥೀಟಾ ಆಯಿತು. ಆರ್ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ ಕಾಸ್ ಥೀಟಾ ಅಂದ್ರೇನು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2, ಸೈನ್ ಥೀಟಾ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ವಿಚ್ ಈಸ್ ಈಕ್ವಲ್ ಟು ಕಾಟ್ ಆಯಿತು. ಕಾಟನ್ನು ಹೆಂಗೆ ಬರೀಬೋದು ಟ್ಯಾನ್ ಆಫ್ ಪೈ ಬೈ 2 ಮೈನಸ್ ಥೀಟಾ ಬೈ 2 ಬರೀರಿ. ಟ್ಯಾನ್ ಹೋದರೆ ಪೈ ಈಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ ಥೀಟಾ ಬೈ 2. ನೆಕ್ಸ್ಟ್ 5ನೇ ಪ್ರಾಬ್ಲಮ್, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ 2 ಥೀಟಾ ಅಟ್ ಥೀಟಾ ಇಸ್ ಈಕ್ವಲ್ ಟು ಪೈ ಬೈ 6. ಡಿಫ್ರೆನ್ಷಿಯೇಟ್ ಮಾಡಿ. ಆರ್ ಸ್ಕ್ವೇರಿಗೆ ಏನಾಗುತ್ತೆ ಡಿಫ್ರೆನ್ಸಿಯೇಷನು 2r, ಆರಿಗೆ ಡಿ ಆರ್ ಬೈ ಡಿ ಥೀಟಾ. ಎ ಸ್ಕ್ವೇರ್ ಇಂಟ ಕಾಸ್ 2 ಥೀಟಾ ಏನಾಗುತ್ತೆ ಮೈನಸ್ ಸೈನ್ 2 ಥೀಟಾ, 2 ಥೀಟಾಗೆ 2. ಎರಡು ಕಡೆ 2 ತೆಗಿರಿ, ರೆಸಿಪ್ರೋಕಲ್ ತೊಗೊಂಡ್ರೆ ಡಿ ಥೀಟಾ ಬೈ ಡಿ ಆರ್ ಏನಾಗುತ್ತೆ ಆರ್ ಡಿವೈಡೆಡ್ ಬೈ ಮೈನಸ್ ಎ ಸ್ಕ್ವೇರ್ ಸೈನ್ 2 ಥೀಟಾ ಆಯಿತು. ಸೊ ಟ್ಯಾನ್ ಪೈ ಈಸ್ ಈಕ್ವಲ್ ಟು ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್ ಏನಾಗುತ್ತೆ ಆರ್ ಬೈ ಮೈನಸ್ ಎ ಸ್ಕ್ವೇರ್ ಸೈನ್ 2 ಥೀಟಾ. ಆರ್ ಇಂಟು ಆರ್ ಏನಾಯಿತು ಆರ್ ಸ್ಕ್ವೇರ್, ಬಟ್ ಆರ್ ಸ್ಕ್ವೇರ್ ಬೆಲೆ ಏನು ಎ ಸ್ಕ್ವೇರ್ ಕಾಸ್ 2 ಥೀಟಾ. ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಸ್ಕ್ವೇರ್ ಆಗುತ್ತೆ, ಕಾಸ್ 2 ಥೀಟಾ ಬೈ ಸೈನ್ 2 ಥೀಟಾ ಕಾಟ್. ಅಲ್ಲಿ ಮೈನಸ್ ಬೇರೆ ಇರೋದ್ರಿಂದ ಸೊ ಅದನ್ನೇನು ಬರೀರಿ ಟ್ಯಾನ್ ಆಫ್ 90 ಪ್ಲಸ್ ಥೀಟಾ. ಟ್ಯಾನ್ ಆಫ್ 90 ಪ್ಲಸ್ ಥೀಟಾ ಏನಾಗುತ್ತೆ ಮೈನಸ್ ಕಾಟ್ ಥೀಟಾ. ಹಾಗಾಗಿ ಟ್ಯಾನ್ ಪೈ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಪೈ ಬೈ 2 ಪ್ಲಸ್ 2 ಥೀಟಾ. ಬಟ್ ಥೀಟಾ ಬೆಲೆ ಎಷ್ಟು ಕೊಟ್ಟಿದ್ದಾನೆ ಪೈ ಬೈ 6. ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಪೈ ಬೈ 2 ಪ್ಲಸ್ ಪೈ ಬೈ 3. ಪೈ ಬೈ 2 ಪ್ಲಸ್ ಪೈ ಬೈ 3 ಎಷ್ಟಾಗುತ್ತೆ ಸಿಂಪ್ಲಿಫೈ ಮಾಡಿದರೆ 5 ಪೈ ಬೈ 6. ಸೊ ಪೈ ಈಸ್ ಈಕ್ವಲ್ ಟು 5 ಪೈ ಬೈ 6. ಅದೇ ರೀತಿ ಆರ್ನೇ ಬೆಲೆ 6th ಪ್ರಾಬ್ಲಮ್, ಆರ್ ಈಸ್ ಈಕ್ವಲ್ ಟು ಎ ಇಂಟು ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಬೈ 2. ಸೊ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ಆರ್ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಎ ಇಂಟು ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಬೈಗೆ 2 ಕೊಸಿಕೆಂಡ್ ಥೀಟಾ ಬೈ 2, ಮತ್ತು ಕೊಸಿಕೆಂಟಿಗೆ ಏನು ಮೈನಸ್ ಕೊಸಿಕೆಂಟ್ ಇಂಟು ಕಾಡ್ತಾನೆ ಮೈನಸ್ ಕೊಸಿಕೆಂಟ್ ಥೀಟಾ ಬೈ 2 ಕಾಡ್ ಥೀಟಾ ಬೈ 2, ಥೀಟಾ ಬೈ 2ಗೆ 1/2, 2 ಕ್ಯಾನ್ಸಲ್ ಮಾಡಿ. ಅಲ್ಲಿ ಎ ಇಂಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಬೈ 2 ಏನಾಗುತ್ತೆ ಆರ್ ಆಯಿತು. ಅಲ್ಲಿಗೆ ಡಿ ಆರ್ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಮೈನಸ್ ಆರ್ ಇಂಟು ಕಾಡ್ ಥೀಟಾ ಬೈ 2. ಟ್ಯಾನ್ ಪೈ ಏನಾಗುತ್ತೆ ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಡಿ ಥೀಟಾ ಬೈ ಡಿ ಆರ್ ಏನಿದೆ ಮೈನಸ್ 1 ಬೈ ಆರ್ ಇಂಟು ಕಾಡ್ ಥೀಟಾ ಬೈ 2. ಆರ್ ತೆಗಿರಿ, 1 ಬೈ ಕಾಟ್ ಏನಾಗುತ್ತೆ ಟ್ಯಾನ್ ಮೈನಸ್ ಟ್ಯಾನ್ ಥೀಟಾ ಬೈ 2. ಬಟ್ ಮೈನಸ್ ಟ್ಯಾನ್ ಥೀಟಾ ಬೈ 2 ಏನು ಬರೀತೀರ ಟ್ಯಾನ್ ಆಫ್ ಪೈ ಮೈನಸ್ ಥೀಟಾ ಬೈ 2. ಪೈ ಹೋದರೆ ಪೈ ಮೈನಸ್ ಥೀಟಾ ಬೈ 2. ಸೊ ಅಲ್ಲಿಗೆ ನೀವು ಥೀಟಾಗೆ ಪೈ ಬೈ 2 ಕೊಟ್ಟಿದ್ದಾನೆ. ಪೈ ಬೈ 2 ಬೈ 2 ಪೈ ಬೈ 4. ಪೈ ಮೈನಸ್ ಪೈ ಬೈ 4 4 ಎಲ್ ಸಿ ಎಮ್ ತೊಗೊಂಡ್ರೆ 4 ಪೈ ಮೈನಸ್ ಪೈ 3 ಪೈ ಬೈ 4.
ನೆಕ್ಸ್ಟು ಫೈಂಡ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ನೋಡಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೇನು, ಟ್ಯಾನ್ ಝೈ ಸ್ಲೋಪ್ ಅದು, ಇಲ್ಲಿ ಆ್ಯಂಗಲ್ ಕೇಳಿಲ್ಲ, ಸ್ಲೋಪ್ ಕೇಳಿದ್ದಾನೆ. ಸ್ಲೋಪ್ ಅಂದರೆ ಟ್ಯಾನ್ ಝೈ. ಫೈಂಡ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಆರ್ ಇಸ್ ಈಕ್ವಲ್ ಟು ಎ ಇಂಟು ಇ ಟು ದ ಪವರ್ ಆಫ್ ಥೀಟಾ ಅಟ್ ಥೀಟಾ ಈಕ್ವಲ್ಸ್ π/4. ಸೊ ಆರ್ ಏನು ಕೊಟ್ಟಿದ್ದಾನೆ, ಎ ಇಂಟು ಇ ಟು ದ ಪವರ್ ಆಫ್ ಥೀಟಾ. ಸೊ ಡಿ ಆರ್ ಬೈ ಡಿ ಥೀಟಾ ಏನಾಗುತ್ತೆ, ಎ ಇಂಟು ಇ ಟು ದ ಪವರ್ ಆಫ್ ಥೀಟಾಗೆ ಇ ಟು ದ ಪವರ್ ಆಫ್ ಥೀಟಾ, ಅಲ್ಲಿಗೆ ಡಿ ಆರ್ ಬೈ ಡಿ ಥೀಟಾ ಬೆಲೆ ಏನಾಯಿತು, ಆರ್ ಆಯಿತು. ಟ್ಯಾನ್ ಪೈ ಕಂಡುಹಿಡೀರಿ. ಟ್ಯಾನ್ ಪೈ ಈಕ್ವಲ್ಸ್ ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್ ಏನಾಗುತ್ತೆ, 1/r, ಅಲ್ಲಿ 1 ಉಳೀತು. 1ನ ಏನು ಬರೀತೀರ, ಟ್ಯಾನ್ π/4 ಬರೀರಿ. ಸೊ ಪೈ ಬೆಲೆ ಏನಾಯಿತು, π/4. ಸೊ ಸ್ಲೋಪ್ ಈಸ್ ಈಕ್ವಲ್ ಟು ಏನು ಬರೀತೀರಾ, ಟ್ಯಾನ್ ಝೈ. ಸೊ ಅಲ್ಲಿಗೆ ಟ್ಯಾನ್ ಆಫ್ ಝೈ ಅಂದ್ರೇನು, ಥೀಟಾ ಪ್ಲಸ್ ಪೈ. ಥೀಟಾ ಬೆಲೆ π/4, ಪೈನೂ ಕೂಡ π/4 ಬಂದಿದೆ. π/4 ಪ್ಲಸ್ π/4 ಈಸ್ 90. ಸೊ ಟ್ಯಾನ್ 90 ಅಂದರೆ ಇನ್ಫಿನಿಟಿ. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಇನ್ಫಿನಿಟಿ.